ಅದೇ ಗುರುಜಿ ಅಂದ್ರೆ ಸ್ವಾಮಿ ವಿವೇಕಾನಂದರು ಏನು ಇವರು ರಾಮಕೃಷ್ಣ ವಿವೇಕಾನಂದರೇ ಹೇಳ್ತಾರೆ ಅಂತ ತಿಳ್ಕೊಬೇಡಿ. ನನ್ನ ಮಾನಸಿಕ ಗುರು ಸ್ವಾಮಿ ರಾಮಕೃಷ್ಣ ಪರಮಹಂಸರು, ಅವರ ಶಿಷ್ಯ ವಿವೇಕಾನಂದ. ನಾನು ಹುಟ್ಟಲ್ಲಿ ಒಬ್ಬ ದ್ವೈತಿ, ಅದ್ವೈತವನ್ನ ಹಿಡಿದವರು ಶ್ರೀರಾಮಕೃಷ್ಣ ಪರಮಹಂಸರಿಂದ. ಸೊ ಈ ದ್ವೈತ ಅದ್ವೈತ ಗೊತ್ತಿರ್ಬೇಕು ನಿಮಗೆ, ಅದೆಲ್ಲ ಹೇಳಲ್ಲ ನಾನು. ಏನ್ ಹೇಳಕ್ ಬಂದ ನಾನು? ಏನ್ ಪ್ರಶ್ನೆ ಕೇಳಿದ್ ನಿಮ್ಮನ್ನ? ಆಸನ. ಸ್ವಾಮಿ ವಿವೇಕಾನಂದನ ಹೇಳ್ತಾರೆ, ನಿಮ್ಮನ್ನ ಹುಡುಕೊಂಡು ಬಂದವರಿಗೆ ಸುಮ್ಮನೆ ಭಾಷಣ ಬಿಗಿಬೇಡಿ, ತಲೆಗೆ ಹೋಗಲ್ಲ. ಹೊಟ್ಟೆ ಹಸಿದವನಿಗೆ ಊಟ ಕೊಡಿ. ಹೊಟ್ಟೆ ಹಸ್ತಿದ್ದಾಗ ನಿಮ್ಮ ಮಾತುಗಳು ತಲೆಗೆ ಹೋಗಲ್ಲ. ಹೊಟ್ಟೆ ತುಂಬ ಊಟ ಹಾಕಿ ಅವನಿಗೆ, ಆಮೇಲೆ ಪಾಠ ಮಾಡಿ, ತಲೆಗೆ ಹೋಗುತ್ತೆ. ಹಾಗೆ ಸಾಧನೆ ಮಾಡಬೇಕು ಅಂತಂದರೆ ಮೊಟ್ಟ ಮೊದಲ ಕ್ವಾಲಿಫಿಕೇಶನ್ನೇ ಆರೋಗ್ಯ. ಆರೋಗ್ಯವಿಲ್ಲದೆ ಸಾಧನೆ ಮಾಡೋಕ್ಕೆ ಸಾಧ್ಯವಿಲ್ಲ. 69 ವಯಸ್ಸಲ್ಲಿ ಪ್ರಭುಪಾದ ಇಸ್ಕಾನ್ ಮೂಮೆಂಟ್ ಎಷ್ಟೆಷ್ಟೋ ಜನ ಬಂದರು, ಆದರೆ ಅಲ್ಲಿ ಶೈನಾದವ್ರು ಯಾರು ಅಂತಂದ್ರೆ ಪ್ರಭುಪಾದ. 69 ವಯಸ್ಸು, ಯಾವ ವಯಸ್ಸಲ್ಲಿ ಬೇಕಾದ್ರೆ ಸಾಧನೆ ಮಾಡ್ಬೋದು ಅಂತಾರೆ. ಆದರೆ ಈ ದೇಹ ಕೆಟ್ಟೋದ ಮೇಲೆ ನೀವು ಸಾಧನೆ ಮಾಡಿದ್ರೆ ಮಾಡೋಕ್ಕಾಗಲ್ಲ. ಸಾಧನೆಯನ್ನ ನಮ್ಮ ಅಕ್ಷಯ್ ಇದ್ದಾರೆ ನೋಡಿ, ಆ ವಯಸ್ಸಲ್ಲಿ ಶುರು ಮಾಡಬೇಕು. ನನ್ನ 2ನೇ ಮಗ 26 ವಯಸ್ಸಿಗೆ ಹೊಟ್ಟೋದ, ಸನ್ಯಾಸಿ ಆಗ್ತೀನಿ ಅಂತ. ನನ್ನ ಬಾಮೆಯ 28 ವಯಸ್ಸಿಗೆ ಹೊಟ್ಟೋದ. ಈಗ ನನ್ನ ಬಾಮೆಯ ಹೋಗಿ 35-40 ವರ್ಷ ಆಯಿತು. ಹಿ ಈಸ್ ಅ ಸನ್ಯಾಸಿ, ಈಸ್ ಅ ಮಾಂಕ್, ಸೀನಿಯರ್ ಮಾಂಕ್ ಇನ್ ಶ್ರೀ ರಾಮಕೃಷ್ಣ ಮಠ. ಈಗ ನನ್ನ ಮಗ ಹೋಗಿ 10 ವರ್ಷ ಆಗೋಯ್ತು. ಸೊ ಸಣ್ಣ ವಯಸ್ಸಲ್ಲಿ ಹೋದಾಗ ದೇಹ ಆರೋಗ್ಯ ಚೆನ್ನಾಗಿರುವಾಗ ನೀವು ಸಾಧನೆ ಮಾಡೋದಕ್ಕೆ ನಿಮಗೆ ಅವಕಾಶ. ಡಯಾಬಿಟಿಕ್ಕು, ಮಂಡಿ ನೋವು, ಬೆನ್ನು ನೋವು, ತಲೆನೋವು, ಸೈನಸೈಟಿಸ್ಸು, ಬೇರೆ ಏನೋ ರೋಗ, ಅದನ್ನು ಇಟ್ಕೊಂಡು ಸಾಧನೆ ಮಾಡೋಕ್ಕಾಗಲ್ಲ. ಸಾಧನೆ ಅಂತನ್ನೋದು ನಿರಂತರವಾಗಿ ಯಾವುದೋ ಒಂದು ಪೊಸಿಷನಲ್ಲಿ ಏನೋ ಮಾಡೋದು. ನಮ್ಮ ಅಕ್ಷಯ್ ಹೇಳಿದಂಗೆ ಕೂತಿರೋದಿರ್ಬೋದು, ಆ ಕೂರೋದಲ್ಲಿ ವಿಧಾನ ಇದೆ. ಪದ್ಮಾಸನ, ಅರ್ಧ ಪದ್ಮಾಸನ, ಸಿದ್ಧಾಸನ, ಸುಖಾಸನ, ಎಷ್ಟೆಷ್ಟೋ ಆಸನಗಳು. ಕೂತ್ಕೊಳ್ಳೋದು, ನಿಂತ್ಕೊಳ್ಳೋದ್ರಲ್ಲಿ ಬೇಕಾಷ್ಟು ಆಸನಗಳಿದೆ. ಅಂದರೆ ಗಟ್ಟುಮುಟ್ಟಾಗಿದ್ದರೆ ಮಾತ್ರ ಆಸನಗಳನ್ನು ಹಾಕಕ್ಕೆ ಸಾಧ್ಯ. ಈ ಬೀದಿಗೆ 4 ಓಪನ್ ಮಾಡಿರ್ತಾರೆ, ಆದರೆ ಅವರು ಯೋಗ ಸೆಂಟರ್ ಅಂತ ಬರೆದಿರ್ತಾರೆ. ಅದು ಯೋಗ ಅಲ್ಲ, ಅದು ಯೋಗ ಆಸನ ಸೆಂಟರ್. ಕೈ ಕಾಲನ್ನು ಅಲ್ಲಾಡಿಸೋದು, ಮೈಯನ್ನು ಬಿಟ್ಟು ಮಾಡೋದು, ಕೂತ್ಕೊಳ್ಳೋದು, ಮಲಗೋದು, ಅದನ್ನು ಹೇಳಿಕೊಡುವ ಜಾಗ. ಯೋಗ ಹೇಳಿಕೊಡಲ್ಲ ಅವರು. ಯೋಗ ಕ್ಲಾಸಿಗೆ ಹೋಗ್ತೀನಿ ಯಾರನ್ನ ಕೇಳಿ, 6 ಗಂಟೆಗೆ ಇದ್ದು ಯೋಗ ಕ್ಲಾಸಿಗೆ ಹೋಗ್ತೀವಿ. ಯೋಗ ಕ್ಲಾಸ್ ಅಲ್ಲ ಅದು, ಯೋಗ ಆಸನ ಕ್ಲಾಸು. ಏನಾಗುತ್ತೆ ಯೋಗ ಆಸನ ಕಲ್ತರೆ? ಆರೋಗ್ಯ ಕಾಪಾಡತ್ತೆ. ಆರೋಗ್ಯ ಚೆನ್ನಾಗಿದ್ದರೆ ಸಾಧನೆ ಮಾಡಕ್ಕೆ ಸಾಧ್ಯ. ಆಸನಗಳು ಆರೋಗ್ಯವನ್ನ ತರುತ್ತೆ, ಆರೋಗ್ಯವನ್ನ ಕೊಡತ್ತೆ. ಸೊ ಅದಕ್ಕೆ ಬೇಕಾಷ್ಟು ಆಸನಗಳನ್ನು ಕಂಡುಹಿಡಿದಿದ್ದಾರೆ. ಕೂತ್ಕೊಂಡು ಮಾಡೋದು, ಮಲ್ಕೊಂಡು ಮಾಡೋದು, ನಿಂತ್ಕೊಂಡು ಮಾಡೋದು, ಈ ಥರ ವಿಚಿತ್ರ ಪೋಸ್ಚರ್ಗಳಲ್ಲಿ ನಮ್ಮ ದೇಹ ಆರೋಗ್ಯವನ್ನು ಕಾಪಾಡೋದು ಹೇಗೆ ಅಂತ ಅನ್ನೋ ವಿದ್ಯೆಯೇ ಯೋಗ ಆಸನ.